ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮತ್ತೊಂದು ವಾರ್ ಶುರುವಾಗಿದೆ. ಈಗ ಹೊಸದಲ್ಲ, ಹಳೆಯದೆ, ಬಟ್ ಈಗ ಮತ್ತೆ ಪ್ರಚಲಿತಕ್ಕೆ ಬಂದಿದೆ. ಸೊ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಹಿಂದುತ್ವ ಮತ್ತು ಬಹುತ್ವ ವಾರ್ ಈಗ ಶುರುವಾಗಿದೆ. ಏನಿದು? ಗಡ್ಡ ಬಿಟ್ಟವರು, ಬುರ್ಕಾ ಹಾಕಿದವರು ದೇಶದ ನಾಗರಿಕರಲ್ವಾ? ಹಿಂದೂ ರಾಷ್ಟ್ರವಾಗಲು ಹೇಗೆ ಸಾಧ್ಯ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಹಿಂದುತ್ವ ರಾಷ್ಟ್ರ ಕೋಟ್ಯಾಂತರ ಭಾರತೀಯರ ಕನಸು. ಹಿಂದೂ ರಾಷ್ಟ್ರಕ್ಕೆ ತಡೆಯೊಡ್ಡಲು ಮೊಘಲರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಶಾಸಕ ವಿಜೇಂದ್ರ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕೇಳಿರೋದಿಷ್ಟೇ, ಗಡ್ಡ ಬಿಟ್ಟವರು, ಬುರ್ಕಾ ಹಾಕಿದವರು ದೇಶದ ನಾಗರಿಕರಲ್ವಾ? ಹಿಂದೂ ರಾಷ್ಟ್ರವಾಗೋಕೆ ಹೇಗೆ ಸಾಧ್ಯ ಅಂತ ಸಿದ್ದರಾಮಯ್ಯನವರು ಈಗ ಪ್ರಶ್ನೆಯನ್ನ ಮಾಡಿದರೆ, ಅದಕ್ಕೆ ವಿಜೇಂದ್ರ ಅವರು ಟ್ವೀಟ್ ಮೂಲಕವಾಗಿ ಟೀಕೆಯನ್ನ ಮಾಡಿದ್ದಾರೆ. ಬಿಜೆಪಿ ಸ್ಲೋಗನ್ ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ. ಬರೀ ಹಿಂದೂಗಳ ರಾಷ್ಟ್ರ ಮಾಡಕ್ಕಾಗಲ್ಲ ಈ ದೇಶನ. ಬಿಜೆಪಿಯವರ ಸಿದ್ಧಾಂತ ಇದು, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ. ಅದು ಬಿಜೆಪಿಯವರ ಸ್ಲೋಗನ್. ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ. ಬರೀ ಹಿಂದೂಗಳ ರಾಷ್ಟ್ರ ಮಾಡಕ್ಕಾಗಲ್ಲ ಈ ದೇಶನ. ಬಿಜೆಪಿಯವರ ಸಿದ್ಧಾಂತ ಇದು, ಹಿಂದೂ ರಾಷ್ಟ್ರ ಮಾಡ್ತೀವಿ. ಯಾವ ದೇಶವೂ ಕೂಡ ಒಂದೇ ಸಮುದಾಯದಿಂದ ಕೂಡಿರುವಂಥ ದೇಶ ಇರಕ್ಕೆ ಚಾನ್ಸೇ ಇಲ್ಲ. ಯಾವ ದೇಶ ಇದೆ? ಯಾವ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಕಂಟ್ರಿಗಳೇ ಅಂತ ಹೇಳದಂಥ ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಬೇರೆ ಸಮುದಾಯಗಳಿಲ್ವಾ? ಬೇರೆ ಧರ್ಮದವರಿಲ್ಲ. ಹಾಗಿದ್ದಾಗ ಅದನ್ನು ಕ್ರಿಶ್ಚಿಯನ್ ಕಂಟ್ರಿ ಅಂತ ಕರೆಯೋದನ್ನು ಬಿಡೋದಿಲ್ವಾ? ಓಕೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ, ಪಾಕಿಸ್ತಾನದಲ್ಲಿ ತಗೊಳ್ಳಿ, ಪಾಕಿಸ್ತಾನದಲ್ಲಿ ಬೇರೆ ಧರ್ಮದವರಿಲ್ಲ, ಬೇರೆ ಧರ್ಮದವರು ಇದ್ದಾರೆ, ಆದರೂ ಕೂಡ ಅದು ಮುಸ್ಲಿಂ ಕಂಟ್ರಿ ಅಂತ ಕರೀತಾರೆ. ಯಾಕೆ ಇಲ್ಲಿ ಯಾಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾದ. ಪೊಲಿಟಿಕಲ್ ಬ್ಯೂರೋಯಿಂದ ಹೆಡ್ ಆಗಿರುವಂಥ ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದು ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಈ ಹೇಳಿಕೆಗಳು ಯಾಕೆ ಬರುತ್ತೆ ಅಂತ, ಅಥವಾ ಹೇಳಿಕೆಗಳು ಬರೋ ರೀತಿಯಲ್ಲಿ ಮಾಡಿ ತಗಲಾಕ್ಸುವಂತ ಕೆಲಸ ಮಾಡ್ತಾರೋ, ಪೊಲಿಟಿಕಲ್ ಲಾಭಕ್ಕೋಸ್ಕರ ಬಳಕೆ ಮಾಡ್ತಾರೋ? ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಒಂದೊಂದೇ ಅಸ್ತ್ರಗಳು ಬರುತ್ತಪ್ಪ ಇಂಥ ವಿಚಾರಗಳು. ಅರುಣ್, ಖಂಡಿತವಾಗಿ ಕೂಡ ಹಿಂದುತ್ವ ವಿಚಾರದಲ್ಲಿ ಬಿಜೆಪಿ ಸ್ಟ್ಯಾಂಡ್ ಏನಿದೆ ಮೊದಲಿಂದಲೂ ಕೂಡ ಖಡಕ್ ಆಗೇ ಇದೆ. ಆದರೆ ಕಾಂಗ್ರೆಸ್ನ ಸ್ಟ್ಯಾಂಡು ಎಲ್ಲೋ ಒಂದು ಕಡೆ ಕೆಲವೊಂದು ಬಾರಿ ಸಾಫ್ಟ್ ಆಗೋದು, ಇನ್ನೊಂದು ಕೆಲವು ಬಾರಿ ಸೈಲೆಂಟ್ ಆಗೋದು, ಈ ರೀತಿಯೂ ಕೂಡ ನಡೀತಾ ಇರುತ್ತೆ. ಕಳೆದ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಮಾಡಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ನಾವು ಅಸ್ತ್ರವನ್ನು ಬಳಸೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿತ್ತು. ಆದರೆ ಈಗ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ಪೇಜಾವರ ಶ್ರೀಗಳು ಕೊಟ್ಟಂಥ ಹೇಳಿಕೆಗೆ ರಿಯಾಕ್ಷನ್ ಆಗಿತ್ತು. ಪೇಜಾವರ ಶ್ರೀಗಳು ರಾಮ ಮಂದಿರ ಉಳಿಬೇಕು ಅಂದರೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿಕೆಯನ್ನು ಏನು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಭಾರತ ಬಹುತ್ವ ದೇಶ, ಹಾಗಾಗಿ ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಹಾಗಾಗಿ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಈಗ ಸಿದ್ದರಾಮಯ್ಯನವರು ವಿರುದ್ಧ ತಿರುಗಿ ಬಿದ್ದಿದೆ. ಆದರೆ ಇದೇ ಸ್ಟ್ಯಾಂಡನ್ನು ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಯಾಕೆಂದರೆ ಈ ಒಂದು ಚರ್ಚೆಗಳು ಆಗುವಂಥ ಸಂದರ್ಭದಲ್ಲೂ ಕೂಡ ಡಿಬೇಟ್ಗೆ ಅವರ ಪಕ್ಷದ ಪರವಾಗಿ ವಕ್ತಾರಗಳನ್ನು ಕಳಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥದ್ದು ಕಾಂಗ್ರೆಸ್ನ ಒಂದು ನಿಲುವಾಗಿರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಾಗಾಗಿ ಇದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಂಡಂಥ ಬಿಜೆಪಿ ಈಗ ತಿರುಗೇಟು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಹಿಂದುತ್ವ ಅಂದರೆ ಬಹುತ್ವವೂ ಕೂಡ ಸೇರಿಕೊಳ್ಳುತ್ತೆ ಆ ಹಿಂದುತ್ವದಲ್ಲಿ. ಹಾಗಾಗಿ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆ, ಈ ಒಂದು ಕಲ್ಪನೆ ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಮೊಘಲರು ಇನ್ನೊಂದು ಸರ್ ಬಂದರೂ ಕೂಡ ಅದನ್ನು ಒಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ತಾರ್ಕಿಕವಾಗಿ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಬಿಜೆಪಿ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಹಿಂದುತ್ವವನ್ನು ಬಿಟ್ಟು ಬಿಜೆಪಿ ಇಲ್ಲ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡು ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಆಗಿರುತ್ತೋ, ಕೇವಲ ಫ್ಲೋ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ಕೊಟ್ಟಿದ್ದೇನೆ ಆ ಒಂದು ಹೇಳಿಕೆಯನ್ನ ಅಂತ ಸಿದ್ದರಾಮಯ್ಯನವರು ಹೇಳ್ತಾರನ್ನು ಕೂಡ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.